ದೇವರಾತ್ಮನು ಯೋಹಾನನ ಮೂಲಕವಾಗಿ ಇಂಥ ಸಂದೇಶವನ್ನೇ ಬರೆಸಿದ. ಎಲ್ರಿಗೂ ಅದೇ ಸಂದೇಶ ಬರೆಯಲು ಹೇಳಲಿಲ್ಲ. ನಾವು ನೋಡ್ತೇವೆ ಬೈಬಲ್ ಹೇಗೂ 4 ಸುವಾರ್ತೆಗಳು ನೋಡ್ತೇವೆ. ಈ 4 ಸುವಾರ್ತೆಗಳು ಕರ್ತನಾದ ಯೇಸುಕ್ರಿಸ್ತನ ಜನನ ಅಥವಾ ಕೆಲವು ಜನನ ಬರೆದಿಲ್ಲ, ಆದ್ರೆ ಆತನ ಈ ಲೋಕಕ್ಕೆ ಬರೋಣ, ಆತನ ಬಾಲ್ಯದ ಜೀವಿತ, ಸೇವೆ ಮತ್ತು ಮರಣ, ಪುನರುತ್ಥಾನ ಎಲ್ಲರೂ 4 ಜನ ಬರೆದಿದ್ದಾರೆ. 4 ಜನ ಬರೆದ್ರು ಕೂಡ 4 ಎಲ್ಲರೂ ಅದೇ ಬರೆಸಲಿಲ್ಲ. ಪರಿಶುದ್ಧಾತ್ಮನು 4 ಜನರನ್ನು ಏನಂತಾರೆ ಪ್ರತ್ಯೇಕವಾದಂಥ ಜನರನ್ನು ಉದ್ದೇಶಿಸಿ ಪ್ರತ್ಯೇಕವಾದಂಥ ಸಂದೇಶದಿಂದ ಬರೆಸಿದನು. ಹಾಗಿದ್ದಾಗ ನಾವು ಯಾವ ವಾಕ್ಯ ಓದ್ತೇವೋ ಅದಕ್ಕೆ ಮಾತ್ರ ಸೀಮಿತವಾಗಿ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು ನಾವು ಏನಂತಾರೆ ಆ ಒಂದು ಮನಸ್ಸಿನಿಂದ ತೆರೆದ ಹೃದಯದಿಂದ ನಾವು ದೇವ್ರ ವಾಕ್ಯ ಓದ್ಬೇಕು ಹೊರತು ನಾವು ಮೊದಲೇ ಏನೋ ತಿಳ್ಕೊಂಡಿದ್ದೇವೆ ಅದಕ್ಕೆ ಪ್ರೂವ್ ಮಾಡ್ಬೇಕಂತೇಳಿ ವಾಕ್ಯ ಹುಡ್ಕೋದಲ್ಲ. ಇವತ್ತು ಅನೇಕರ ತಪ್ಪು ಪಂಗಡದವರು, ಈ ಜೀಸಸ್ ಒನ್ಲಿ ಏನಂತವ್ರು ಅಥವಾ ದೀಕ್ಷಾ ಸ್ನಾನ ಅಂತ ಭಕ್ತರು, ಇವರೆಲ್ಲ ದೀಕ್ಷಾ ಸ್ನಾನನೇ ಬಹಳ ಇಂಪಾರ್ಟೆಂಟ್. ಅವ್ರ ತಲೆಯಲ್ಲಿ ತುಂಬಿ ಹೋಗಿದೆ. ದೀಕ್ಷಾ ಸ್ನಾನ ಇಲ್ಲದೆ ಏನಿಲ್ಲ. ಅವ್ರ ಯೇಸು ಕ್ರಿಸ್ತನೇ ಏನಲ್ಲ, ಪರಿಶುದ್ಧಾತ್ಮನೇ ಇಲ್ಲ, ತಂದೆ ದೇವರು ಏನಿಲ್ಲ, ದೀಕ್ಷಾ ಸ್ನಾನ ಮುಖ್ಯ ಅಂತ ಕೆಲವರು ನಂಬಿದ್ದಾರೆ ಅವ್ರಿಗೆ. ಅದಕ್ಕೆ ಅವ್ರ ವಾಕ್ಯ ಯಾವಾಗಲೂ ಅದೇ ವಾಕ್ಯ ಹುಡುಕ್ತಾ ಇರ್ತಾರೆ. ಅದು ಸತ್ಯ ನಂಬಿಕೆಯಲ್ಲ, ಅವ್ರ ಸತ್ಯದ ಅರಿವೇ ಅವರಿಗಿಲ್ಲ. ನಾವು ತೆರೆದ ಹೃದಯದಿಂದ ದೇವ್ರ ವಾಕ್ಯ ಓದ್ತದೆ ಬಂದಾಗ ದೀಕ್ಷಾ ಸ್ನಾನ ಇದನ್ನಲ್ಲೋ ಅಥವಾ ಏನಿದೆ ದೇವ್ರ ವಾಕ್ಯ ತಿಳಿಸುತ್ತೆ. ಹಾಗೇನೆ ಈ ಜೀಸಸ್ ಒನ್ಲಿ ಏನಂತಾರೋ ಅವ್ರಿಗೆ ಯಾರೋ ಕಲಿಸಿದ್ದಾರೆ, ದೇವ್ರೊಬ್ನೇ. ಮುಸ್ಲಿಮರು ಕೇಳುವಂತ ಪ್ರಶ್ನೆ ಇವ್ರು ಕೇಳ್ತಿದ್ದಾರೆ ಅಷ್ಟೇ. ಅವ್ರು ತಾವು ಮುಸ್ಲಿಂ ಅಂತ ಹೇಳ್ತಾರೆ, ಅವ್ರು ಕೇಳ್ತಾರೆ ಪ್ರಶ್ನೆ, ಇವ್ರು ಜೀಸಸ್ ಒನ್ಲಿ ಅಂತ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡೆ 3 ದೇವರುಗಳಿದ್ದಾರಾ, ನಿಮಗೆ ದೇವ್ರು 3 ಇದ್ದಾರಾ? ಇದೇ ಪ್ರಶ್ನೆ. ಇದು ಇವರು ಸ್ವಂತ ಪ್ರಶ್ನೆ ಅಲ್ಲ, ಸೈತಾನನ ಪ್ರಶ್ನೆ. ಮುಸ್ಲಿಮರು ಕೇಳುವಂತ ಪ್ರಶ್ನೆ ಅದು. ಬೈಬಲಲ್ಲಿ 3 ದೇವರುಗಳಿದ್ದಾರೆ ಅಂತ ಹೇಳಲ್ಲ. ಅವರೇ ತಿಳ್ಕೊಂಡ್ರೆ ಏಕಕ್ಕ ದೇವ್ರು ನಾವೇ ನಂಬಿದ್ದೆ, ಅವ್ರು ಸುಳ್ಳು ನಂಬಿರುವಂಥವ್ರು. ಅವ್ರಿಗೆ ಏನು ಗೊತ್ತಿಲ್ಲ. ಬೈಬಲ್ ಹೇಳಿದ್ರೆ ದೇವರು ಒಬ್ಬನೇ, ಆದರೆ ತನ್ನ ತಾನು 3 ವ್ಯಕ್ತಿಗಳಾಗಿ ಅದನ್ನು ಪ್ರಕಟಿಸಿಕೊಂಡಿದ್ದಾನೆ. 3 ವ್ಯಕ್ತಿಗಳು ವಿಭಿನ್ನವಾಗಿದ್ದಾರೆ, 3 ವ್ಯಕ್ತಿಗಳು ಪ್ರತ್ಯೇಕವಾಗಿದ್ದಾರೆ, 3 ವ್ಯಕ್ತಿಗಳು ಸಮಾನವಾಗಿದ್ದಾರೆ. ಅದೇ ದೇವರ ಒಂದು ವ್ಯಕ್ತಿತ್ವ. ದೇವರು ಹಾಗಿದ್ದಾನೆ ನಮ್ಗೆ ಅರ್ಥ ಆಗಲ್ಲ. ಅದು ಬಿಟ್ಟು ಸಿಂಪಲ್ ಆಗಿ ದೇವರೊಬ್ಬನೇ, ತಂದೆ ಇದ್ದ, ಮಗ ಆದ, ಪರಿಶುದ್ಧಾತ್ಮ, ಸಿಂಪಲ್ ಅದು. ಯಾವ ಮನುಷ್ಯನ ಜ್ಞಾನದಲ್ಲಿ ಹೇಳುವಂತ ಅರ್ಥ. ದೇವ್ರು ಹಾಗಲ್ಲ. ದೇವ್ರು ಹಾಗೆ ಮನುಷ್ಯನ ಜ್ಞಾನಕ್ಕೆ ಅನುಗುಣವಾಗಿ ಅಲ್ಲ. ಅವಾಗ ಅದೇ ಜ್ಞಾನದಿಂದ ಅವರು ದೇವರಿಗೆ ಮನಸ್ಸಿರುತ್ತೆ. ದೇವರು ಸರ್ವವ್ಯಾಪ್ತಿಯಾದ ದೇವರು ಇರುವುದರಿಂದ ಯೇಸು ಕ್ರಿಸ್ತನಲ್ಲಿದೆ, ಅಲ್ಲಿಂದ ಆಕಾಶವಾಣಿ ಮಾಡಿಸ್ದ, ಇಂತೆಲ್ಲ ಸುಳ್ಳುಗಳು ಹೇಳೋದು, ಸುಳ್ಳು ಬೋಧನೆಗಳು. ಯಾಕಂದ್ರೆ ಅವ್ರು ಕೆಲವು ತಮ್ಮ ತಲೆಯಲ್ಲಿ ತುಂಬ್ಕೊಂಡ್ ಬಂದಿದ್ರೆ ವಾಕ್ಯಗಳು ಹುಡ್ಕೊಂಡು ಅದನ್ನು ಸಮರ್ಥನೆ ಮಾಡೋದಕ್ಕೆ ಅವ್ರು ಹೇಳೋಂಥದ್ದು. ಅದಲ್ಲ ದೇವರ ವಾಕ್ಯ.